ಸರ್ ಏನು ಬೆನಿಫಿಟ್ Hyundai Promise ಅಲ್ಲಿ ಗಾಡಿ ತೊಗೊಳ್ಳೋದು ಸರ್? ನೀವು ನಮ್ಮ Hyundai Promise ಗಾಡಿ ತೊಗೊಳೋದ್ರಿಂದ ಬೆಸ್ಟ್ ಬೆನಿಫಿಟ್ಸ್ ಅಂದರೆ 1 year ವಾರಂಟಿ ಸಿಗುತ್ತೆ, ಸರ್ಟಿಫೈಡ್ ಕಾರ್ಸ್, ನಾನ್ ಆಕ್ಸಿಡೆಂಟ್ ವೆಹಿಕಲ್ಸ್ ಪ್ಲಸ್ 1 year ವಾರಂಟಿ ಗಾಡಿಗೆ. ಇದರ ಜೊತೆಗೆ 2 ಲೇಬರ್ ಫ್ರೀ ಸರ್ವಿಸ್ ಕೊಡ್ತೀರಿ, ಪ್ಲಸ್ ರೋಡ್ ಅಸಿಸ್ಟೆನ್ಸ್ ಸಿಗುತ್ತೆ ನಿಮ್ಮ ಗಾಡಿಗೆ. ಆಸ್ ಆಫ್ ನೋ ಏನು ಮಾಡ್ತಾ ಇದ್ದಾರೆ, ಆ ಫಿಟ್ನೆಸ್ನ ಒಬ್ಬರು ಇನ್ಸ್ಪೆಕ್ಟರು ಮ್ಯಾನ್ಯುಯಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಆಟೋಮೇಟೆಡ್ ಫಿಟ್ನೆಸ್ ಸೆಂಟ್ರ್ ಬರುತ್ತೆ. ಇವಾಗ ಆಲ್ರೆಡಿ ಸುಮಾರಷ್ಟು RTOಗಳಲ್ಲಿ ಇದು ಸ್ಟಾರ್ಟ್ ಆಗಿದೆ. ಸೊ ಏನಪ್ಪ ಅಂದರೆ ಇವತ್ತಿನ ಏನು ನಿಮಗೆ ಸ್ಕ್ರಾಪ್ ರೇಟ್ ಇದೆ ಮಾರ್ಕೆಟ್ ವ್ಯಾಲ್ಯೂ, ಅದರ ಪ್ರಕಾರ ನಾವು ಪ್ರೈಸ್ ಫಿಕ್ಸ್ ಮಾಡಿಕೊಡ್ತೀವಿ ನಿಮ್ಗೆ ಅದಕ್ಕೆ. ಸೊ ಸೆಕೆಂಡ್ ಏನಪ್ಪ ಅಂದರೆ ಅಪ್ ಟು 25% ನಿಮಗೆ ರೋಡ್ ಟ್ಯಾಕ್ಸಲ್ಲಿ ಬೆನಿಫಿಟ್ ಸಿಗುತ್ತೆ ನ್ಯೂ ವೆಹಿಕಲ್ಗೆ. ಸೊ ಇದು ಬಿಟ್ಟು ನಿಮಗೆ ನಮ್ಮದು ಇವತ್ತು 2 days ಏನು ಆ ಮಂತ್ ಕನ್ಸ್ಯೂಮರ್ ಸ್ಕೀಮ್ ಆಗ್ಬೋದು, ಒಂದು ಎಕ್ಸ್ಚೇಂಜ್ ಬೋನಸ್ ಅಂತ ಹೇಳ್ತಿರಲ್ಲ, ಅದು ಬೆನಿಫಿಟ್ಸ್ ಕೊಡ್ತೀರಿ. ಇದು ಬಿಟ್ಟು Hyundai ಅವರು ಹೊಸದಾಗಿ ಲಾಂಚ್ ಮಾಡಿದಕ್ಕೋಸ್ಕರ 5,000 rupees ಆಫ್ ನಿಮಗೆ ಸ್ಕ್ರಾಪ್ ಬೋನಸ್ ಲಾಂಚ್ ಮಾಡಿದ್ದಾರೆ ನಿಮ್ಗೆ ಅದನ್ನು. ಪ್ಲಸ್ ಇನ್ನೊಂದೇನಪ್ಪ, ನಿಮ್ಮ ಡೋರ್ ಸ್ಟೆಪ್ ಬಂದು ನಮ್ಮ ಸ್ಕ್ರಾಪ್ ಟೀಮ್ ಅವರು ವೆಹಿಕಲ್ನ ಪಿಕಪ್ ಮಾಡ್ತಾರೆ. ಬರೀ 7.5 ಲಕ್ಷಕ್ಕೆಲ್ಲ 15 ಮಾಡೆಲ್ ಕ್ರೆಟಾ ಡೀಸೆಲ್ ಸಿಗ್ತಾ ಇದೆ. 21 ಮಾಡೆಲ್ ಕ್ರೆಟಾ, ಅದು ಕೂಡ DCT ಟರ್ಬೋ DCT ಪೆಟ್ರೋಲ್ ಇಂಜಿನ್ನು, ಜಸ್ಟ್ 14.5 lakhs. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ವರ್ಕೌಟ್ ಮಾಡ್ಕೊಳ್ಳೋಣ. ಎಸ್ ಸರ್. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಿಮ್ಮ ಹತ್ರ ಏನಾದರೂ 15 to 20 years ಓಲ್ಡ್ ವೆಹಿಕಲ್ ಇದೆಯಾ? ನಿಮಗೆ ಈ ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದು ಎದುರಾಗ್ಬೋದು. ಏನಪ್ಪ ಅಂತ ಹೇಳಿದ್ರೆ, ನಿಮಗೆ FC ಮಾಡಿಸೋದಕ್ಕೆ ತೊಂದರೆ ಆಗ್ಬೋದು, ಇಲ್ಲಾಂದರೆ ವೆಹಿಕಲ್ ಸೇಲ್ ಮಾಡೋದಕ್ಕೆ ಹೋದಾಗ ಒಳ್ಳೆ ಪ್ರೈಸಿಂಗ್ ಸಿಗದೆ ಇರ್ಬೋದು, ಈ ಥರ ತೊಂದರೆಗಳಾಗ್ಬೋದು. ಸೊ ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ರ್ಯಾಪೇಜ್ ಪಾಲಿಸಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಭಯ ಹುಟ್ಟಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋ ಥರ ಈ ಸ್ಕ್ರ್ಯಾಪೇಜ್ ಪಾಲಿಸಿ ಬಂದ್ಬಿಟ್ಟು ಅಂದರೆ ಹಳೆ ಓನರ್ಸ್ಗೆ ಒಂದು ಕೆಡುಕು ಮಾಡಲ್ಲ. ಇದು ಆ್ಯಕ್ಚುಲಿ ಒಳ್ಳೆಯದಕ್ಕೋಸ್ಕರನೇ ತಂದಿರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ, ಸ್ಕ್ರ್ಯಾಪೇಜ್ ಪಾಲಿಸಿ ನಿಮ್ಮ ಹಳೆ ವೆಹಿಕಲ್ ಅಂದರೆ 15 to 20 years ಓಲ್ಡ್ ವೆಹಿಕಲ್ಲು, ಇವಾಗ ಒಂದು ಫಿಟ್ನೆಸ್ ಅಂತ ಕೊಟ್ಟಾಗ ನಿಮಗೆ 15 yearsವರೆಗೂ ಫಿಟ್ನೆಸ್ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ ನೀವು ಫಿಟ್ನೆಸ್ ಸೆಂಟ್ರಿಗೆ ಹೋಗಿ ಫಿಟ್ನೆಸ್ನ ಮಾಡಿಸ್ಕೊಂಡು ನೆಕ್ಸ್ಟ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಆ್ಯಸ್ ಆಫ್ ನೋ ಏನು ಮಾಡ್ತಾ ಇದ್ದಾರೆ, ಆ ಫಿಟ್ನೆಸ್ನ ಒಬ್ಬರು ಇನ್ಸ್ಪೆಕ್ಟರು ಮ್ಯಾನ್ಯುಯಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಆಟೋಮೇಟೆಡ್ ಫಿಟ್ನೆಸ್ ಸೆಂಟ್ರ್ ಬರುತ್ತೆ. ಇವಾಗ ಆಲ್ರೆಡಿ ಸುಮಾರಷ್ಟು RTOಗಳಲ್ಲಿ ಇದು ಸ್ಟಾರ್ಟ್ ಆಗಿದೆ. ಎಕ್ಸಾಂಪಲ್ಗೆ ನೆಲಮಂಗಲ RTOದಲ್ಲಿ. ಸೊ ಅಲ್ಲಿ ನಿಮ್ಮ ಗಾಡಿ ಬಂದ್ಬಿಟ್ಟು ಫಿಟ್ನೆಸ್ ಇವ್ಯಾಲ್ಯೂಯೇಷನ್ಗೆ ಅಂಡರ್ಗೋನ್ ಆಗುತ್ತೆ. ಸೊ ಅಲ್ಲೇನಾದರೂ ನಿಮ್ಮ ವೆಹಿಕಲ್ ಪಾಸ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ, ಸ್ಟ್ರಿಕ್ಟ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ, ತುಂಬ ನೀಟಾಗಿ ಮಾಡ್ತಾರೆ. ಸೊ ಅಲ್ಲೇನಾದರೂ ನಿಮ್ಮ ಗಾಡಿ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಫಿಟ್ನೆಸ್ಸಲ್ಲಿ, ಆವಾಗ ನೀವು ಸ್ಕ್ರ್ಯಾಪ್ ಮಾಡಬೇಕಾಗತ್ತೆ. ಇಲ್ಲ ನಿಮ್ಮ ಗಾಡಿಗೆ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ, ಅದು ಅಷ್ಟೊಂದು ವ್ಯಾಲ್ಯೂ ಇಲ್ಲ, ನಾನು ಮಾರಿದ್ರೂ ಕೂಡ ಒಳ್ಳೆ ಪ್ರೈಸ್ ಬರಲ್ಲ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ನಿಮ್ಮ ಒಂದು ಗಾಡಿನ ನೀವು ಸ್ಕ್ರ್ಯಾಪ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾವ ಒಂದು ಕಂಡೀಷನಲ್ಲಿ ನೀವು ಸ್ಕ್ರ್ಯಾಪ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೋಸ್ಕರನೇ ನಾನು ಬಂದ್ಬಿಟ್ಟು ಅದ್ವೈತ್ Hyundai ಅವರ Hyundai Promiseಗೆ ಇವತ್ತು ಯೂಸ್ಡ್ ಕಾರ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇವಾಗ ಒಂದು ಸ್ಕ್ರ್ಯಾಪೇಜ್ ಪಾಲಿಸಿ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರೋದ್ರಿಂದ ಅದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಯಾವೊಂದು ಕೇಸಲ್ಲಿ ನೀವು ವೆಹಿಕಲ್ನ ಸ್ಕ್ರ್ಯಾಪ್ ಮಾಡಬೇಕು ಅದು ಕ್ಲಾರಿಟಿ ಇರಬೇಕು ನಿಮಗೆ. ಒಂದು FCಗೆ ಇವಾಗ 11,000 ಗೌರ್ಮೆಂಟ್ ಫೀಸೇ ಆಗಿಬಿಡುತ್ತೆ. ಸೊ ಇನ್ನು ಮಿಕ್ಕಿದ್ದು ಕಮಿಷನ್ ಅದೆಲ್ಲ ಹೋಗಿ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ. FCಗೆ ಒಂದು ಅರೌಂಡ್ 12,000ಅಲ್ಲಿ ನಿಮಗೆ FC ಮಾಡ್ತಾ ಇದ್ದಾರೆ. FC ಪ್ರೈಸು ಕಟ್ಬಿಟ್ಟು ನೀವೇನಾದರೂ FC ಮಾಡಿಸ್ಕೊಂಡು ತಿರುಗಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿರುಗಾಡ್ಬೋದು. ಗಾಡಿ ಚೆನ್ನಾಗಿತ್ತು ಅಂದರೆ ಡೈರೆಕ್ಟ್ FC ಮಾಡಿಸ್ಕೊಂಡು ನೆಕ್ಸ್ಟ್ 5 ವರ್ಷಕ್ಕೆ ಫಿಟ್ನೆಸ್ ಬರುತ್ತೆ, ತಿರುಗಾಡ್ಬೋದು. ಅದು ಕೂಡ ಆಟೋಮೇಟೆಡ್ ಫಿಟ್ನೆಸ್ ಸೆಂಟ್ರಲ್ಲಿ. ಇಫ್ ಇನ್ ಕೇಸ್ ನಿಮ್ಮ ಒಂದು ಗಾಡಿ ಅಂದರೆ ತುಂಬ ಒಂದು ಹಳೇದಾಗಿದ್ದು ಮತ್ತು ರೀಫೋಪ್ ತುಂಬ ಇತ್ತು ಅಂತ ಹೇಳಿದ್ರೆ, ಅಂದರೆ FC ನೀವು ಡೈರೆಕ್ಟಾಗಿ ತೊಗೊಂಡೋಗಿ ಗಾಡಿ ಚೆನ್ನಾಗಿದ್ದರೆ ಮಾತ್ರ FC ಮಾಡಿಕೊಡ್ತಾರೆ. ಗಾಡಿ ಚೆನ್ನಾಗಿಲ್ಲ, ಎಮಿಷನ್ ಜಾಸ್ತಿ ಇದೆ ಆ್ಯಂಡ್ ಬಾಡಿ ಲೈನ್ ಚೆನ್ನಾಗಿಲ್ಲ, ಇಂಜಿನ್ನಲ್ಲಿ ಖರ್ಚಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ FC ಯಾವುದೇ ಕಾರಣಕ್ಕೂ ಇವಾಗಿನ ಥರ ಪಾಸ್ ಮಾಡಲ್ಲ. ಆ ಕೇಸಲ್ಲಿ ಅದನ್ನು ರೀಫಬ್ ಮಾಡಿಸೋಕ್ಕೆ ಒಂದು 50,000 to 1 ಲಕ್ಷ ಆಗುತ್ತೆ ಅಂತ ಹೇಳಿದ್ರೆ ಆ ಕೇಸಲ್ಲಿ ನೀವು ಸ್ಕ್ರ್ಯಾಪ್ ಮಾಡೋದೇ ಬೆಟರ್ ಆಪ್ಷನ್ನು. ಯಾಕೆಂದರೆ FC ಖರ್ಚು ಉಳಿಯುತ್ತೆ ಆ್ಯಂಡ್ ನಿಮಗೆ ಸ್ಕ್ರ್ಯಾಪೇಜಲ್ಲಿ ಒಳ್ಳೆ ವ್ಯಾಲ್ಯೂ ಕೂಡ ಸಿಗುತ್ತೆ. ಯಾವ ಥರ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಸ್ಕ್ರ್ಯಾಪ್ ಮಾಡೋದ್ರಿಂದ ನಿಮಗೆ ಸಿಗುವಂತಹ ಬೆನಿಫಿಟ್ಸ್ ಏನು ಅಂತ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆಗೆ ಚಂದ್ರು ಅವರು ಇದ್ದಾರೆ ಅದ್ವೈತ್ Hyundai ಕಡೆಯಿಂದ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ಸರ್, ಇವಾಗ ಸ್ಕ್ರ್ಯಾಪ್ ಮಾಡೋದ್ರಿಂದ ಆ್ಯಕ್ಚುಲಿ ಬೆನಿಫಿಟ್ಸ್ ಇಬ್ರಿಗೂ ಇದೆ, ಅಂದರೆ ಸರ್ಕಾರಕ್ಕೂ ಇದೆ, ಕಸ್ಟಮರ್ಗೂ ಇದೆ. ಸರ್ಕಾರಕ್ಕೆ ಅಂತ ಬಂದಾಗ ಆಬ್ವಿಯಸ್ಲಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಆ್ಯಂಡ್ ರಿಸೋರ್ಸಸ್ ಈಸಿಯಾಗಿ ಸಿಗುತ್ತೆ. ಎಕ್ಸಾಂಪಲ್, ಇವಾಗ ರೀಸೈಕ್ಲಿಂಗ್ ಮಾಡೋದ್ರಿಂದ ಸ್ಟೀಲು ಎಲ್ಲ ಕಡೆ ಸಿಕ್ಬಿಡುತ್ತೆ. ಸೊ ಈಸಿಯಾಗಿ ಹೊಸ ಗಾಡಿಗಳನ್ನ ಪ್ರೊಡಕ್ಷನ್ ಮಾಡ್ಬೋದು ಆ್ಯಂಡ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಹೊಸ ಕಾರ್ ಸೇಲ್ಸ್ ಜಾಸ್ತಿ ಆಗುತ್ತೆ, ಇದರಿಂದ ಎಂಪ್ಲಾಯ್ಮೆಂಟ್ ಕೂಡ, ಅಂದರೆ ಪ್ರೊಡಕ್ಷನ್ ಮಾಡೋದಕ್ಕೆ ಎಂಪ್ಲಾಯೀಸ್ ಬೇಕು, ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗುವಂಥದ್ದು. ಸೊ ಇದೆಲ್ಲ ಬೆನಿಫಿಟ್ಸ್ ಇದೆ. ಅಪಾರ್ಟ್ ಫ್ರಮ್ ದಿಸ್, ಕಸ್ಟಮರ್ಗೆ ತುಂಬ ಜನ ಥಿಂಕ್ ಮಾಡುವಂಥದ್ದು. ಸೊ ಕಸ್ಟಮರ್ಗೆ ಏನು ಬೆನಿಫಿಟ್ ಸಿಗುತ್ತೆ?
ಸರ್ ನೀವು ಅದ್ವೈತ್ ಕಡೆಯಿಂದ ಹೋಗೋದ್ರಿಂದ ಏನು ಬೆಸ್ಟ್ ಬೆನಿಫಿಟ್ ಸಿಗುತ್ತೆ ಅಂತಂದರೆ ನಾವು ಲೀಗಲಾಗಿ ಗೌರ್ಮೆಂಟ್ ಆಥರೈಸ್ 2 ಸ್ಕ್ರಾಪ್ ಟೀಮಿಂದ ನಾವು ಸ್ಕ್ರಾಪ್ ಮಾಡಿಸೋ ವೆಹಿಕಲ್ನ. ಸೊ ಏನಪ್ಪ ಅಂದರೆ ಇವತ್ತಿನ ಏನು ನಿಮಗೆ ಸ್ಕ್ರಾಪ್ ರೇಟ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಅದರ ಪ್ರಕಾರ ನಾವು ಪ್ರೈಸ್ ಫಿಕ್ಸ್ ಮಾಡಿಕೊಡ್ತೀವಿ ನಿಮ್ಗೆ ಅದಕ್ಕೆ. ಸೊ ಸೆಕೆಂಡ್ ಏನಪ್ಪ ಅಂದರೆ ಅಪ್ ಟು 25% ನಿಮಗೆ ರೋಡ್ ಟ್ಯಾಕ್ಸಲ್ಲಿ ಬೆನಿಫಿಟ್ ಸಿಗುತ್ತೆ ನೀವು ಅಂತ ನ್ಯೂ ವೆಹಿಕಲ್ಗೆ. ಸೊ ಇದು ಬಿಟ್ಟು ನಿಮಗೆ ನಮ್ಮದು ಇವತ್ತು ಟುಡೇಸ್ ಏನು ಆ ಮಂತ್ ಕನ್ಸ್ಯೂಮರ್ ಸ್ಕೀಮ್ ಆಗ್ಬೋದು, ಒಂದು ಎಕ್ಸ್ಚೇಂಜ್ ಬೋನಸ್ ಅಂತ ಹೇಳ್ತಿರಲ್ಲ ಅದು ಬೆನಿಫಿಟ್ಸ್ ಕೊಡ್ತೀರಿ. ಇದು ಬಿಟ್ಟು ಹೋಂಡಾ ಅವರು ಹೊಸದಾಗಿ ಲಾಂಚ್ ಮಾಡಿದಕ್ಕೋಸ್ಕರ 5,000 rupees ಆಫ್ ನಿಮಗೆ ಸ್ಕ್ರಾಪ್ ಬೋನಸ್ ಲಾಂಚ್ ಮಾಡಿದ್ದಾರೆ ನಿಮ್ಗೆ ಅದನ್ನು. ಪ್ಲಸ್ ಇನ್ನೊಂದೇನಪ್ಪ ನಿಮ್ಮ ಡೋರ್ ಸ್ಟೆಪ್ ಬಂದು ನಮ್ಮ ಸ್ಕ್ರಾಪ್ ಟೀಮ್ ಅವರು ವೆಹಿಕಲ್ನ ಪಿಕಪ್ ಮಾಡ್ತಾರೆ. ಮತ್ತು ಡಾಕ್ಯುಮೆಂಟೇಷನ್ ಅಷ್ಟೇ, ನೀವು ಮತ್ತೆ ಡಿರಿಜಿಸ್ಟರ್ ಮಾಡ್ತಾರಾ ಮಾಡಲ್ವಾ ಅಂತ ಒಂದು ಡೌಟ್ ಇರುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನಮ್ಮ ಆಥರೈಸ್ ಏನು ನಮ್ಮ ರೀಸೈಕ್ಲಿಂಗ್ ಟೀಮ್ ಇರ್ತಾರೆ ಅವರು ಡಾಕ್ಯುಮೆಂಟ್ಸ್ನ RTO ಕೊಟ್ಟು ಒಂದು RC ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡಿಸಿ ನಿಮಗೆ ಆ ವಾನ್ ಫೋರ್ಕೊಂಡು ಚೆಕ್ ಮಾಡ್ಕೊಬೋದು. ಅದನ್ನು ಇದು ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟೇಷನ್ ಇರುತ್ತೆ. ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಕೂಡ ಇಲ್ವೇ ಇಲ್ಲ ಅಂತ ಹೇಳಿ ಇಲ್ಲ ಸರ್. ಇದು ಸರ್ ಎಕ್ಸಾಂಪಲ್ ಇವಾಗ ಒಂದು ಹಳೆ ಕಾರ್ನ ಮಾರ್ತಾರೆ ಅಂತ ಹೇಳಿದ್ರೆ ಒಂದು 50,000 ರಿಂದ 60,000 ಸಿಗ್ಬೋದು. ತುಂಬಾ ಚೆನ್ನಾಗಿರೋ ಸ್ವಲ್ಪ ಜಾಸ್ತಿ ಪ್ರೈಸ್ ಸಿಗ್ಬೋದು. ಬಟ್ ತುಂಬಾ ಚೆನ್ನಾಗಿದ್ದವರು ಯೂಸ್ ಮಾಡ್ತಾರೆ. ಇಲ್ಲ ಅಂದವ್ರು ಏನ್ ಮಾಡ್ತಾರೆ, FC ಮಾಡ್ಸೋದಲ್ಲ ತಲೆನೋವು ಅಂತ ಹೇಳ್ಬಿಟ್ಟು ಸ್ಕ್ರಾಪೇಜ್ಗೆ ಬರ್ತಾರೆ. ಸೊ ಅವ್ರಿಗೆ ಎಕ್ಸಾಂಪಲ್ ಎಷ್ಟು ಡಿಫ್ರೆನ್ಸ್ ಆಗ್ಬೋದು ಅಂದರೆ ಸ್ಕ್ರಾಪೇಜ್ ಮಾಡೋದ್ರಿಂದ ಅಥವಾ ಇವಾಗ ಯೂಸ್ಡ್ ಕಾರ್ ಸೇಲ್ ಮಾಡೋದ್ರಿಂದ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅವರಿಗೆ? ಸರ್ ನೀವು ಹೇಳಿದಾಗೆ ಮಿನಿಮಮ್ ಅಂದರೆ ಒಂದು 30,000 ಸ್ಟಾರ್ಟ್ ಆಗ್ಬೋದು. ನಾರ್ಮಲ್ ಹಳೆ ಗಾಡಿ ಅಂದರೆ ಅಪ್ ಟು 50-60,000 ಸಿಗ್ಬೋದು. ಅದೇ ನೀವು ಒಂದು ನಮ್ಮ ಒಂದು ಸ್ಕ್ರಾಪೇಜ್ ಮುಖಾಂತರ ಹೋಗ್ತಾರೆ ಅಂದರೆ ಅಪ್ ಟು 1 to 1.2 lakhs ವರೆಗೆ ಬೆನಿಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ದಂಗೆ ಒಂದು ಹಳೆ ಒಂದು ಸ್ಯಾಂಟ್ರೋ ತೊಗೊಳ್ಳಿ, ಒಂದು ಓಲ್ಡ್ ಸ್ಯಾಂಟ್ರೋ ಸ್ಕ್ರಾಪ್ ಮಾಡ್ತಿದ್ದೆ 15,000 to 20,000 ನಿಮಗೆ ಸ್ಕ್ರಾಪ್ ವ್ಯಾಲ್ಯೂ ಸಿಗುತ್ತೆ ಗಾಡಿ ರೇಟ್ ಅಂತ. ಅದು ಬಿಟ್ಟು ಒಂದು ರೋಡ್ ಟ್ಯಾಕ್ಸ್ ಅಂತ ತಗೊಂಡ್ರೆ ಒಂದು 20,000 ರಿಂದ 30,000 ರೂಪಾಯಿ ನಿಮಗೆ ರೋಡ್ ಟ್ಯಾಕ್ಸ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಇದು ಬಿಟ್ಟು ಎಕ್ಸ್ಚೇಂಜ್ ಬೋನಸ್ ಫಾರ್ ದ ಮಂತ್ ತಗೊಂಡು ನೀವು ಹೊಸ I-20 ತಗೊಂತೀರ ಅಂದರೆ 40,000 ರೂಪಾಯಿ ಎಕ್ಸ್ಚೇಂಜ್ ಬೋನಸ್ ಇದೆ. ಇದು ಬಿಟ್ಟು 5,000 ರೂಪಾಯಿ ನಿಮಗೆ ಸ್ಕ್ರಾಪೇಜ್ ಬೋನಸ್ ಮಾಡ್ತೀವಿ. ನಿಮಗೆಲ್ಲ ನೋಡ್ರೆ 85 to 1 lakh ವರೆಗೂ ಡಿಸ್ಕೌಂಟ್ ಸಿಗ್ತಾ ಇಲ್ಲ ಗಾಡಿಯಲ್ಲಿ. ಆ್ಯಂಡ್ ಇವಾಗ ತುಂಬ ಜನ ಕೇಳ್ತಾರೆ, ಸರ್ ನಾನು ಇವಾಗ ಇಮಿಡಿಯೇಟಾಗಿ ಗಾಡಿ ತೊಗೋಬೇಕು ಅಂತ ಏನಿಲ್ಲ, ಹೊಸ ಗಾಡಿ ನಾನು ಜಸ್ಟ್ ಇವಾಗ ಸ್ಕ್ರಾಪ್ ಮಾಡಬೇಕು, ನನಗೆ ಯಾವ ಥರ ಬೆನಿಫಿಟ್ ಸಿಗುತ್ತೆ ಅಂತ ಕೇಳ್ತಾರೆ. ಸರ್ ಇದಕ್ಕೆ ಏನು ಮಾಡೋದಂದ್ರೆ ನಿಮ್ಮ ಗಾಡಿಯನ್ನು ತೊಗೊಂಡೋಗಿ ಸ್ಕ್ರಾಪ್ ಮಾಡಿ ಒಂದು COD ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಬರ್ತದೆ. ಅದನ್ನ ನಿಮ್ಮ ಹತ್ರ ಇಕ್ಕೊಂಡು ಅದು ಬಂದು 2 years ವ್ಯಾಲಿಡಿಟಿ ಇರುತ್ತೆ ಅದನ್ನ. ಸೊ ನೀವು ಗಾಡಿ ತೊಗೊಳೋ ಪ್ಲಾನ್ ಇಲ್ಲ ಅಂದ್ರೆ ನೀವು ಅದನ್ನ ಇನ್ನೊಂದು ಕಸ್ಟಮರ್ ಆಗ್ಬೋದು, ಅನ್ನೋನ್ ಪರ್ಸನ್ ಆಗ್ಬೋದು, ನೀವು ಅವ್ರಿಗೆ ಸೇಲ್ ಮಾಡ್ಬೋದು, ಲೈಕ್ ಟ್ರೇಡ್ ಮಾಡೋದು ನೀವು ಅದನ್ನ. ಸೊ ಏನು ಮಾರ್ಕೆಟ್ ಪ್ರೈಸಿಂಗ್ ಇರುತ್ತೆ ಆ ರೇಟ್ಗೆ ಅವರು ಪರ್ಚೇಸ್ ಮಾಡಿ ಅವರು ಆ ನೇಮ್ಗೆ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡು ಅವರು ಸೇಲ್ ಮಾಡ್ಕೊಬೋದು. ನೀವು ಅದನ್ನ ಸೇಲ್ ಕೂಡ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ 2 years ಒಳಗಡೆ ಗಾಡಿ ತಗೋಬಹುದು, ಅವಾಗ ಬೇಕಾದ್ರೂ ಕ್ಲೈಮ್ ಆಗುತ್ತೆ, ಕ್ಲೈಮ್ ಸಿಗುತ್ತೆ ಸರ್, ಟ್ಯಾಕ್ಸ್ ರಿಬೇಟ್. ಎಕ್ಸಾಕ್ಟ್ಲಿ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಐ ಥಿಂಕ್ ವೀಕ್ಷಕರೇ ತುಂಬ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸ್ಕ್ರಾಪೇಜ್ ಪಾಲಿಸಿ ಮತ್ತು ಸ್ಕ್ರಾಪೇಜ್ ನೀವು ಮಾಡೋದ್ರಿಂದ ಆಗುವಂತಹ ಬೆನಿಫಿಟ್ಸು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಉತ್ತರ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ಸರ್ ಇವಾಗ ಸ್ಕ್ರಾಪ್ ಟು ಸೆಂಟರ್ಸ್ಗಳು ಎಲ್ಲೆಲ್ಲಿ ಓಪನ್ ಆಗಿದೆ? ಸರ್ ಒಂದು ಬಂದು ದಾಬಾಸ್ಪೇಟಲ್ ಇದೆ ಮಹೇಂದ್ರದ್ದು, ಇನ್ನು ಸುಹಾಸ್ ಅಂತ ಒಂದಿದೆ, ಅವ್ರದ್ದು ಬಂದು ದೇವನಹಳ್ಳಿ ಬ್ರಾಂಚಲ್ಲಿ ಇದೆ. ಬಟ್ ಏನೇ ನೀವು ಸ್ಕ್ರಾಪಿಂಗ್ ಮಾಡಿದ್ರೆ ಥ್ರೂ ನಮ್ಮ ಶೋರೂಮ್ ಥ್ರೂನೇ ನಾವು ಮಾಡಿಸ್ಕೊಂಡು ನಿಮ್ಗೆ ಅದನ್ನು. ಏನೇ ನಮ್ಮ ಶೋರೂಮ್ ಅಂದರೆ ನಮ್ಮ ಶೋರೂಮ್ ಎಕ್ಸಿಕ್ಯೂಟಿವ್ ಮಾತ್ರ ಮಾತಾಡ್ತಾರೆ, ಅದು ಡಾಕ್ಯುಮೆಂಟೇಷನ್ ರಿಕ್ವೈರ್ಮೆಂಟ್ಗೆ ಹೆಲ್ಪ್ ಮಾಡಿಕೊಡ್ತಾರೆ. ಅದನ್ನು ನಮ್ಮ ಥ್ರೂ 140 ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಾವು ನಿಂತು ಮಾಡಿಸ್ಕೊಡ್ತೀವಿ ನಿಮ್ಗೆ ಅದನ್ನು. ಸೊ ಇದು ಅನ್ಲ್ಯಾಡನ್ ವೆಯ್ಟ್ ಮೇಲೆ ಹೋಗುತ್ತೆ. ಎಕ್ಸಾಕ್ಟ್ಲಿ. ಏನು ನಿಮ್ಮ RC ಕಾರ್ಡಲ್ಲಿ ನೀವೇ ಚೆಕ್ ಮಾಡ್ಕೋಬೋದು. ನಿಮ್ಮ RCಯಲ್ಲಿ ಒಂದು ಅನ್ಲ್ಯಾಡನ್ ವೆಯ್ಟ್ ಅಂತ ಇರುತ್ತೆ, ಆ ವೆಯ್ಟ್ಗೆ ನಿಮ್ಗೊಂದು ಇಷ್ಟು ಪ್ರೈಸ್ ಅಂತ ಮಾರ್ಕೆಟ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 25 to 26 rupees ಹತ್ರ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಅದನ್ನು ಮಾರ್ಕೆಟ್. ಅಂದರೆ ಇವತ್ತಿನ ಏನು ಸ್ಕ್ರಾಪ್ ರೇಟ್ ಇರುತ್ತೆ ಅದ್ರ ಮೇಲೆ ನಿಮಗೆ ಪ್ರೈಸ್ ಫಿಕ್ಸ್ ಆಗುತ್ತೆ. ಆ್ಯಂಡ್ ವೀಕ್ಷಕರೇ ತುಂಬ ಚೆನ್ನಾಗಿ ಒಂದು ಸ್ಕ್ರಾಪೇಜ್ ಸೆಂಟರ್ಗಳನ್ನ ಸೆಟಪ್ ಮಾಡಿದ್ದಾರೆ. ತುಂಬ ಅಜರ್ಡ್ ಫ್ರೀ ಆಗಿ ನಿಮ್ಮ ಗಾಡಿಗಳು ಸ್ಕ್ರಾಪ್ ಆಗ್ತವೆ. ಆ್ಯಂಡ್ ಅದರಿಂದ ಬೆನಿಫಿಟ್ ಕೂಡ ಸಾಕಷ್ಟಿದೆ, ಆಲ್ರೆಡಿ ಹೇಳಿದ್ದೀನಿ. ಸೊ ಇನ್ನೇನಾದ್ರು ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವಾಗ ಯೂಸ್ಡ್ ಕಾರ್ ಇನ್ವೆಂಟ್ರಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರೇ ಇವಾಗ ಯೂಸ್ಡ್ ಕಾರ್ ಇನ್ವೆಂಟ್ರಿ ತೋರಿಸ್ತಾ ಇದ್ದೀವಿ. ಬ್ರ್ಯಾಂಡ್ ನ್ಯೂ ಥರ ಇರುವಂತಹ ಹ್ಯುಂಡೈ ಕಾರ್ಗಳು ಇಲ್ಲಿರುವಂಥದ್ದು. ಸರ್ ಏನು ಬೆನಿಫಿಟ್ಟು ಹ್ಯುಂಡೈ ಪ್ರಾಮಿಸಲ್ಲಿ ಗಾಡಿ ತೊಗೊಳೋದು? ಸರ್ ನೀವು ನಮ್ಮ ಹ್ಯುಂಡೈ ಪ್ರಾಮಿಸಿನ ಗಾಡಿ ತೊಗೊಳೋದ್ರಿಂದ ಬೆಸ್ಟ್ ಬೆನಿಫಿಟ್ಸ್ ಅಂದರೆ 1 year ವಾರಂಟಿ ಸಿಗುತ್ತೆ, ಸರ್ಟಿಫೈಡ್ ಕಾರ್ಸ್, ನಾನ್ ಆಕ್ಸಿಡೆಂಟ್ ವೆಹಿಕಲ್ಸ್, ಪ್ಲಸ್ 1 year ವಾರಂಟಿ ಗಾಡಿಗೆ. ಇದರ ಜೊತೆಗೆ 2 ಲೇಬರ್ ಫ್ರೀ ಸರ್ವಿಸ್ ಕೊಡ್ತೀರಿ, ಪ್ಲಸ್ ರೋಡ್ ಅಸಿಸ್ಟೆನ್ಸ್ ಸಿಗುತ್ತೆ ನಿಮ್ಮ ಗಾಡಿಗೆ. ಸೊ ಇದೆಲ್ಲ ಬೆನಿಫಿಟ್ ಸಿಗುವಂಥದ್ದು. ಗಾಡಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಕ್ವಿಕ್ ಆಗಿ ಡೀಟೇಲ್ಸ್ ಸರ್. ಸರ್ ಇದು ಕ್ರೆಟಾ IVT SX ಆಪ್ಷನ್ 2020 ಮಾಡಲ್ ವೆಹಿಕಲ್, ಸಿಂಗಲ್ ಓನ್ ಗಾಡಿ, ಜಸ್ಟ್ ಡ್ರಿವೆನ್ 39,000 ಗಾಡಿ ನಿಮಗೆ. ಪೆಟ್ರೋಲ್ ವೆಹಿಕಲ್ ಸರ್. ಇದು ಆಟೋಮೆಟಿಕ್ IVT SX ಆಪ್ಷನ್ ವೆಹಿಕಲ್. ಇದು ಪ್ಯಾನೋರಾಮಿಕ್ ಸನ್ರೂಫ್ ಇದೆ, ವೆಂಟಿಲೇಟರ್ ಇದರಲ್ಲಿ ಸೀಟ್ಸ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್, ಎಲೆಕ್ಟ್ರಿಕ್ ಸೀಟ್ಸ್ ಕೂಡ ಬರುವಂಥದ್ದು. ಎಕ್ಸಾಕ್ಟ್ಲಿ. ಆಟೋ ಫೋಲ್ಡಿಂಗ್ ಓವರ್ VMs ವಿತ್ ಮಿರರ್ ಅಡ್ಜಸ್ಟೇಬಲ್. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಆ್ಯಂಡ್ ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ, ನೋಡ್ತಿರ್ಬೋದು. ಸರ್ ಟಾಪ್ ಆ್ಯಂಡ್ ವೆಹಿಕಲ್ ಸರ್. ಟಾಪ್ ಆ್ಯಂಡ್ ವೆಹಿಕಲ್ ಸರ್. ಪ್ರೈಸ್ ಇದು ಸರ್ ಇದು ಬಂದ್ಬಿಟ್ಟು 16 lakhs ಕೋಟ್ ಮಾಡ್ತಾ ಇರಿ, ಸ್ಲೈಟ್ಲಿ ಡಿಸ್ಕೌಂಟ್ ವರ್ಕೌಟ್ ಮಾಡ್ಕೊಳ್ಳೋಣ. ಸೊ ಇದರ ನ್ಯೂ ಕಾರ್ ಪ್ರೈಸ್ ಎಷ್ಟಿದೆ ಸರ್? ನಿಮಗೆ 24 lakhs ವರೆಗೂ ಬರ್ತದೆ ಸರ್. ನಿಮಗೆ 24 lakhs ಇರುವಂತಹ ಹ್ಯುಂಡೈ ಕ್ರೆಟಾ ಲೆಸ್ ಡ್ರಿವನ್, ಅದು ಕೂಡ ಜಸ್ಟ್ 16.5 lakhs. 16 lakhs ಕೋಟ್ ಮಾಡ್ತಾರೆ. 16 lakhs ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಪ್ಯಾನೋರಾಮಿಕ್ ಸನ್ರೂಫು, ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ ಸರ್. ಇದು ಅಲ್ಕಾಸರ ಸರ್? ಇದು
ಸರ್ ನೆಕ್ಸ್ಟ್ ಇದು ಅಲ್ಕಾಜರ್ ವೆಹಿಕಲ್, ಇದು 2 ಲೀಟರ್ ಇಂಜಿನ್ ಪೆಟ್ರೋಲ್ ಆಟೋಮೆಟಿಕ್ ಅಂಡ್ ಇಟ್ಸ್ ಪ್ಲಾಟಿನಮ್ ವರ್ಷನ್ ನಮಗೆ ಇದನ್ನ 6 ಸೀಟರ್ ವೆಹಿಕಲ್ ನಮಗೆ ಇದನ್ನ. ಸೊ 21 ಮಾಡಲು ಸಿಂಗಲ್ ಅವನು ಜಸ್ಟ್ ಡ್ರಿವನ್ 17,000 ಸರ್, 72 ಅಷ್ಟೇ ಓಡೋ ಗಾಡಿ ನಿಮಗೆ. ತುಂಬಾ ಚೆನ್ನಾಗಿ ಸರ್, ಬ್ಯೂಟಿಫುಲ್ ವೆಹಿಕಲ್ ನಿಮಗೆ ಇದು. ಬರೀ 17,000 ಕಿಲೋಮೀಟರ್ ಓಡಿರುವಂತಹ ಅಲ್ಕಾಜಾರು. ಸೊ ಇದರಲ್ಲೂ ಕೂಡ ಪ್ಯಾನರಾಮಿಕ್ ಸನ್ರೂಫು, ಒಳ್ಳೆ ಪ್ಯೂರ್ ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲು. ಸರಿ, ಸಿ ವಿ ಟಿನಾ ಸರ್ ಇದು? ಗೇರ್ ಬಾಕ್ಸ್ ಯಾವುದು, ಸಿ ವಿ ಟಿನಾ? ಇಲ್ಲ, ನಿಮಗೆ ಫುಲ್ ಆಟೋಮೆಟಿಕ್ ಇದು. ಓಕೆ. ಸೊ ಇದರಲ್ಲಿ ನೋಡ್ತಿರ್ಬೋದು ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ನಿಮ್ಗೆ. ಇದರಲ್ಲಿ ಒಳ್ಳೆ ಕಂಫರ್ಟ್ ಇದೆ ಸರ್. ಇದ್ರ ಪ್ರೈಸು ಸರ್ ಇದು ಒಂದು 17 lakhs ಹೇಳ್ತಾರೆ, ಸ್ಲೈಟ್ಲಿ ಡಿಸ್ಕೌಂಟ್ ವರ್ಕೌಟ್ ಮಾಡ್ಕೊಳ್ಳೋಣ ಇದು ಕೂಡ. ಓಕೆ. ನೆಕ್ಸ್ಟ್ ವೆಹಿಕಲ್ಲು ಮತ್ತೊಂದು ಅಲ್ಕಾಜಾರ್ ಇದೆ. ಎಸ್ ಸರ್. ಸರ್ ಇದು ಅಲ್ಕಾಜಾರ್ 2 ಲೀಟರ್ ಇಂಜಿನ್ ಸಿಗ್ನೇಚರ್ ವೆಹಿಕಲ್, ಇದು 6 ಸೀಟರ್ ವೆಹಿಕಲ್. ಇಟ್ಸ್ ಟಾಪ್ ಅಂಡ್ ವೆಹಿಕಲ್ ನಿಮಗೆ ಇದನ್ನ. 2021 ಮಾಡಲು ಸಿಂಗಲ್ ಅನ್ನೋ ಜಸ್ಟ್ ಡ್ರಿವನ್ 41,000 ಅಷ್ಟೇ ಸರ್ ಗಾಡಿ ನಿಮಗೆ. 41,000 ಕಿಲೋಮೀಟರ್ ಅಷ್ಟೇ ಹೊರಟಿರುವಂಥದ್ದು. ಸೊ ಅಲ್ಕಾಜಾರ್ ನಿಮಗೆ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ, ಫ್ರಂಟ್ 360 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ ನಿಮಗೆ ಇದರಲ್ಲಿ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಇದರಲ್ಲೂ ಕೂಡ ಕ್ಯಾಪ್ಟನ್ ಸೀಟ್ ಸಿಗುತ್ತೆ. ಆಲ್ಮೋಸ್ಟ್ ಎರಡೂ ಕೂಡ ಸೇಮ್ ಇಂಟೀರಿಯರ್ ಇರುವಂಥದ್ದು. ಎರಡು ಗಾಡಿ ಎಸಿ ಇದೆ. ರೇರಲ್ಲೂ ಕೂಡ AC ಬರುವಂಥದ್ದು ಇದರಲ್ಲಿ. ಸರ್ ಪ್ರೈಸ್ ಇದು? ಸರ್ ಇದು ಒಂದು 17.5 lakhs ಹೇಳ್ತಾ ಇದ್ದೀರಿ, ಸ್ಲೈಟ್ಲಿ ವರ್ಕೌಟ್ ಮಾಡೋಣ ಸರ್. ಓಕೆ. ಇದು ಸರ್? ಸರ್ ಇದು ಅಲ್ಕಾಜರ್ ಪ್ಲಾಟಿನಮ್. ನಾವು ಫಸ್ಟ್ ತೋರಿಸಿದ್ದು 6 ಸೀಟರ್ ವೆಹಿಕಲ್, ಇದು 7 ಸೀಟರ್. ಜನ ಯಾರು ಮನೇಲಿ ಜಾಸ್ತಿ ಇದೆ ಅಂತಂದ್ರೆ ಅಂಥವ್ರಿಗೆ 7 ಸೀಟರ್ ಪ್ರಿಫರ್ ಮಾಡ್ಬೋದು. ಸೇಮ್ ಡೀಟೇಲ್ಸ್ ಇದು ಕೂಡ ನಿಮಗೆ ಬರೀ 28,000 ಓಡಿರೋ ಗಡಿ ನಿಮಗೆ ಇದು. ಬರೀ 28,000 ಓಡಿರೋ. ಎಕ್ಸಾಕ್ಟ್ಲಿ ಸರ್. ಇದು 7 ಸೀಟರ್ ಗಾಡಿ ವೆಹಿಕಲ್ ನಿಮಗೆ ಇದು. ಅದು 6 ಸೀಟರು ಕ್ಯಾಪ್ಟನ್ ಸೀಟ್ಸ್ ಇರುವಂತಹ ಗಾಡಿ. ಇದು 7 ಸೀಟರು. ಸೊ ಯಾರಾದರೂ ಫ್ಯಾಮಿಲಿ ದೊಡ್ಡದಾಗಿದ್ದರೆ ಖಂಡಿತವಾಗ್ಲೂ ತೊಗೋಬೋದು. ಆ್ಯಂಡ್ ಎರಡರಲ್ಲೂ ಕೂಡ ಸೇಮ್ ಫೀಚರ್ಸ್ ಬರುತ್ತೆ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಆಗಿರ್ಬೋದು, ಆ್ಯಂಡ್ ಕಾರ್ ಕನೆಕ್ಟೆಡ್ ಟೆಕ್ನಾಲಜಿ ಆಗಿರ್ಬೋದು, ಎಕ್ಸಾಕ್ಟ್ಲಿ ಎಲ್ಲ ಕೂಡ ಬರುತ್ತೆ. ಬೋಸ್ ಸಿಸ್ಟಮ್ ಬರುತ್ತೆ ನೋಡ್ತಿರ್ಬೋದು. ಆ್ಯಂಡ್ ಮ್ಯಾನ್ಯುಯಲ್ ಇದು. ಸೊ ಮುಂಚೆ ನೋಡಿದ್ದು 2 ಗಾಡಿ ಕೂಡ ಆಟೋಮೆಟಿಕ್. ಸೊ ಇದು ಮ್ಯಾನ್ಯುಯಲ್ಲು. ಸೊ ಇದು ಕೂಡ ಸೇಮ್ ಪ್ರೈಸು. ಡೈರೆಕ್ಟಾಗಿ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್. ನಿಮ್ಮ ಚಾನಲ್ ಕಡೆ ಬಂದರೆ ಬೆಸ್ಟ್ ಡಿಸ್ಕೌಂಟ್ ವರ್ಕೌಟ್ ಮಾಡೋಣ, ಒಳ್ಳೆ ಪ್ರೈಸಿಂಗ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಬ್ಲ್ಯಾಕ್ ಬೀಸ್ಟ್ ಇದೆ ನೋಡ್ತಿರ್ಬೋದು, ಹ್ಯುಂಡೈ ಕ್ರೆಟಾ. ಎಸ್ ಸರ್. ಸರ್ ಬ್ಲ್ಯಾಕ್ ವೆಹಿಕಲ್ ಲವರ್ಸ್ ಇರೋಂಥವ್ರಿಗೆ ಇದು ಒಳ್ಳೆ ಬೆಸ್ಟ್ ವೆಹಿಕಲ್ ನಿಮಗೆ. ಸೊ ಪವರ್ ಫೀಲ್ಸ್ ಮಾಡೋದವ್ರಿಗೆ ಒಳ್ಳೆ ಪವರ್ಫುಲ್ ವೆಹಿಕಲ್ ಇದು. ಇದು ಟರ್ಬೋ ಇಂಜಿನ್ ಕ್ರೆಟಾ 1.4 ಟರ್ಬೋ DCT SS ಆಪ್ಷನ್ ವೆಹಿಕಲ್ ನಿಮಗೆ ಇದು. ತುಂಬ ಚೆನ್ನಾಗಿದೆ ಸರ್, ಬ್ಲ್ಯಾಕ್ ಕಲರ್ ನಿಮಗೆ ಇದನ್ನ. ಪ್ಲಸ್ ಒಳ್ಳೆ ಪ್ರೈಸಿಂಗ್ ಕೂಡ ನಿಮಗೆ ಇದನ್ನ. ಫಸ್ಟ್ ವೆಹಿಕಲ್ ನೋಡಿ ಪ್ರೈಸ್ ಕೊಡೋಣ. ಎಕ್ಸಿಲೆಂಟ್ ಆಗಿದೆ ವೆಹಿಕಲ್ ಅಂತ ನೋಡೋದಕ್ಕೆ. ಮತ್ತು ಇದು ಟರ್ಬೋ ಇರುವಂತಹ ವೆಹಿಕಲ್ಲು, DCT ಡ್ಯೂಯಲ್ ಕ್ಲಚ್ ಟ್ರಾನ್ಸ್ಮಿಷನ್ನು, ಓಡಿಸೋ ಮಜಾನೇ ಬೇರೆ ಆಗಿರುತ್ತೆ ಸರ್. ಇದ್ರ ಪ್ರೈಸು ಸರ್ ಬೆಸ್ಟ್ ಪ್ರೈಸ್ ಇದೆ, 40.5 lakhs ಕೋಟ್ ಮಾಡಿದ್ದೀರಿ. ಬೆಸ್ಟ್ ಪ್ರೈಸಲ್ಲಿ ಕೊಟ್ಟು ಮಾಡ್ಕೊಳ್ಳೋಣ ಸರ್. ಇದು ಕೂಡ ನಿಮಗೆ ಮಾಡಲು ಸರ್ ಇದು 2021 ಮಾಡಲ್ ಸರ್ ನಿಮಗೆ ಇದು. 21 ಮಾಡಲ್ ಕ್ರೆಟಾ, ಅದು ಕೂಡ DCT ಟರ್ಬೋ DCT ಪೆಟ್ರೋಲ್ ಇಂಜಿನ್ನು, ಜಸ್ಟ್ 14.5 lakhs. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ, ವರ್ಕೌಟ್ ಮಾಡ್ಕೊಳ್ಳೋಣ. ಎಸ್ ಸರ್. ವೀಕ್ಷಕರೇ, ನಮ್ಮ ಜೊತೆಗೆ ಇಷ್ಟೊಂದೆಲ್ಲ ವೆಹಿಕಲ್ಸ್ ಇರೋದ್ರಿಂದ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ಡೈಲಿ ಇಲ್ಲೇ ಇರುವಂತಹ ಆನಂದ್ ಸರ್ ಇದ್ದಾರೆ. ಸರ್ ತಿಳಿಸ್ಕೊಡಿ ಸರ್. ಸರ್ ಈಗ ನಮ್ಮಲ್ಲಿ ಹುಂಡೈಯಲ್ಲಿ ಯಾವುದೇ ಮಾಡಲ್ ಬಂದರೂ ಎಕ್ಸ್ಚೇಂಜ್ ಮಾಡಿ ಗಾಡಿಗಳನ್ನ ನಾವು ಪರ್ಚೇಸ್ ಮಾಡಲೇಬೇಕು. ಇರೋದ್ರಿಂದ ನಮ್ಮಲ್ಲಿ ಹುಂಡೈ ಇರುತ್ತೆ, ನಾನ್ ಹುಂಡೈಯಲ್ಲೂ ಇರುತ್ತೆ. ಹುಂಡೈಯಲ್ಲಿ ಈಗ 1 ಲಕ್ಷ ಎಬೋವ್ ಓಡಿರೋ ಗಾಡಿಗಳಿರುತ್ತೆ, 1 ಲಕ್ಷ ಬಿಲೋ ಓಡಿರೋ ಗಾಡಿಗಳಿರುತ್ತೆ. ಅದರಲ್ಲಿ ಇದೊಂದು 2020 ಮಾಡಲು ಕ್ರೆಟಾ DCT ಸಿಂಗಲ್ ಓನರು 55,000 ಓಡಿದೆ ಗಾಡಿ. ಇದ್ರದ್ದು ಬೆಲೆ ಬಂದ್ಬಿಟ್ಟು ನಿಮಗೆ 16,50,000 ಇದೆ. 16,50,000. DCT ಫುಲ್ಲಿ ಟಾಪ್ ಎಂಡ್ SX ಆಪ್ಷನ್. ನಮ್ಮ ಚಾನಲ್ ಕಡೆಯಿಂದ ಬಂದರೆ ನೆಗೋಷಿಯಬಲ್ ಆಗುತ್ತೆ ಖಂಡಿತ ಸರ್. ಇದು 2015 ಮಾಡಲು ಕ್ರೆಟಾ SX ಆಪ್ಷನಲ್ DCT ಅಲ್ಲ, ಆಟೋಮೆಟಿಕ್ ಡೀಸೆಲ್ ವೆಹಿಕಲ್. 1,14,000 ಓಡಿದೆ, ಸಿಂಗಲ್ ಓನರು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 7.5 ಇದೆ. ಬರೀ 7.5 ಲಕ್ಷಕ್ಕೆಲ್ಲ 15 ಮಾಡಲ್ ಕ್ರೆಟಾ ಡೀಸೆಲ್ ಸಿಗ್ತಾ ಇದೆ. ಇದು 2017 ಮಾಡಲು ಕ್ರೆಟಾ SX ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ಲು, ಸೆಕೆಂಡ್ ಓನರು. ಈ ವೆಹಿಕಲ್ ಬಂದು 7.5 ಇದೆ, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ 2016 ಮಾಡಲ್ ಕ್ರೆಟಾ ಬರೀ 7.5 lakhsಗೆ ಸಿಗ್ತಾ ಇದೆ. ಯಾರಾದರೂ ಹ್ಯುಂಡೈ ಕ್ರೆಟಾಗಳು i20ಗಳು ನೋಡ್ತಾ ಇದ್ದರೆ ಡೈರೆಕ್ಟಾಗಿ ನೀವು ಅದ್ವೈತ್ ಹ್ಯುಂಡೈ ಅವರ ಹ್ಯುಂಡೈ ಪ್ರಾಮಿಸ್ಗೆ ವಿಸಿಟ್ ಮಾಡ್ಬೋದು ಸರ್. ನೋಡಿ, ಇದು 2019 ಮಾಡಲು i20 ಆಕ್ಟಿವ್ SX ಸಿಲ್ವರ್ ಕಲರು, ಸಿಂಗಲ್ ಓನರು, 55,000 ಓಡಿದೆ ಅಷ್ಟೇ ಗಾಡಿ ಇದು. ಈ ವೆಹಿಕಲ್ ಬಂದು ನಿಮಗೆ 7.8 ಇದೆ. 7,80,000ಕ್ಕೆ 2019 ಮಾಡಲ್ ಹ್ಯುಂಡೈ i20 ಆಕ್ಟಿವ್. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡ್ತಿರ್ಬೋದು. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳಂಗಿಲ್ಲ. ಇದು ಕ್ರೆಟಾ ಮಾಡಲು 2017 ಸಿಂಗಲ್ ಓನರು, 42,000 ಓಡಿದೆ. ಪೆಟ್ರೋಲ್ ವರ್ಷನು E+. ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 8.8 ಇದೆ. 8,80,000ಕ್ಕೆಲ್ಲ 17 ಮಾಡಲ್ ಕ್ರೆಟಾ ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಏನಿದೆ. ಎಸ್ ಸರ್. 2014 ಮಾಡಲು, ಸೆಕೆಂಡ್ ಓನರು, 72,000 ಓಡಿದೆ ಗಾಡಿ. ಸಿಂಗಲ್ 72 ಓಡಿದೆ ಗಾಡಿ. ತುಂಬ ಚೆನ್ನಾಗಿದೆ. ಬಟ್ ಇದು ವೆಹಿಕಲ್ ಬಂದು ನಿಮಗೆ 3.9 ಇದೆ.
3,90,000ಕ್ಕೆಲ್ಲ ಸಿಗುತ್ತೆ. ಈ ವೆಹಿಕಲ್ ಇದೆ ನೋಡಿ, 2022 ಮಾಡಲು i20 ಆಪ್ಷನಲ್, ಸಿಂಗಲ್ ಓನರು, 42,000 ಓಡಿದೆ. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲು, 6 ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಗೆ. ಓಕೆ. ಸನ್ರೂಫ್ ಇದೆ, ವಿತ್ ಸನ್ರೂಫ್ ಇರೋ ಗಾಡಿ. ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 8.9ಗಿದೆ, 8,90,000ಕ್ಕೆಲ್ಲ ಸಿಗುತ್ತೆ. ಇದು ಸರ್, ಇದು ವರ್ನ 2016 ಮಾಡಲು, ಸೆಕೆಂಡ್ ಓನರು, 86,000 ಓಡಿದೆ, SX ಆಪ್ಷನಲ್ಲು. ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 6 ಲ್ಯಾಕ್ಸ್ಗಿದೆ, 6 ಲಕ್ಷಕ್ಕೆ ಸಿಗುತ್ತೆ. ಓಕೆ. ನೆಕ್ಸ್ಟ್ ಒಂದು ಸ್ಯಾಂಟಫಿ ಇದೆ, ನೋಡ್ತಿರ್ಬೋದು. 2010-11 ಸೆಕೆಂಡ್ ಓನರು, 1,29,000 ಓಡಿದೆ, ಫುಲ್ಲಿ ಲೋಡೆಡ್ ವೆಹಿಕಲ್ಲು. ಸ್ಯಾಂಟಫಿ 5.5ಗಿದೆ, 5,50,000ಕ್ಕೆಲ್ಲ ಇದೆ. ಆ್ಯಂಡ್ ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಇದು, ಒಳ್ಳೆ ಫೀಚರ್ಸ್ ಬರುವಂಥದ್ದು ಇದರಲ್ಲಿ ನೋಡ್ತಿರ್ಬೋದು. ಸರ್, ಇದು ಕ್ರೆಟಾ ಡಿಸಿಟಿ 2020 ಮಾಡಲು, ಸಿಂಗಲ್ ಓನರು, 52,000 ಓಡಿದೆ ಗಾಡಿ. SX ಆಪ್ಷನಲ್ಲು, ಫುಲ್ಲಿ ಲೋಡೆಡು, 16 ಲ್ಯಾಕ್ಸ್ಗಿದೆ ಇದು ಗಾಡಿ. 22 ಮಾಡಲ್ ಕ್ರೆಟಾ ಲೆಸ್ ಡ್ರಿವನ್ನು ನೋಡ್ತಿರ್ಬೋದು. 16 ಲ್ಯಾಕ್ಸ್ಗೆಲ್ಲ ಫೈನಲ್ ಆಗುವಂಥದ್ದು. 20 ಮಾಡಲ್, ಸಾರಿ, ಇದು 20 ಮಾಡಲು. ಇದು ಸರ್, ಇದು 2016 ಮಾಡಲು, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಆಪ್ಷನಲ್ಲು. ಸ್ಪೋರ್ಟ್ಸ್ ಆಪ್ಷನಲ್ ಅಂತಂದರೆ ನಿಮಗೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು, ABS ವಿತ್ ಡ್ಯುಯಲ್ ಟೋನ್, ಬ್ಲ್ಯಾಕ್ ಕಲರ್ ಇದೆ. ಬರೀ 24,000 ಅಷ್ಟೇ ಓಡಿರೋದು ಗಾಡಿ. ಬರೀ 24,000 ಓಡಿದೆ. ಇದು ಬಂದ್ಬಿಟ್ಟು ನಿಮಗೆ 5 ಲ್ಯಾಕ್ ರೇಂಜಲ್ಲಿ ಇದೆ ಗಾಡಿ, 5 ಲಕ್ಷದ ರೇಂಜಲ್ಲಿ ಸಿಗುತ್ತೆ. ಇದು ಸರ್, ಇದು ಬಂದು 2016 ಮಾಡಲು, ಆಸ್ಟಾ ವೇರಿಯಂಟು, ಗ್ರ್ಯಾಂಡ್ i10. ಓಕೆ. ಆಸ್ಟಾ ವೇರಿಯಂಟು, ಗ್ರ್ಯಾಂಡ್ i10. ಇದು ಬಂದ್ಬಿಟ್ಟು ನಿಮಗೆ 36,000 ಓಡಿದೆ ಗಾಡಿ, 4,80,000 ಇದೆ ಗಾಡಿ. 4,80,000ಕ್ಕೆಲ್ಲ ಸಿಗುತ್ತೆ. ಎರಡೂ ಕೂಡ ಪೆಟ್ರೋಲ್ ವೇರಿಯಂಟೇ. ಆ್ಯಂಡ್ ಇಲ್ಲೊಂದು ಸರ್ ಐಟನ್ ಇದು ಲೋ ಬಜೆಟ್ಟು. ಇದು ಬಂದು 2010 ಮಾಡಲು. ಓಕೆ. 2010 ಮಾಡಲು, ಸೆಕೆಂಡ್ ಓನರು, 71,000 ಓಡಿದೆ ಗಾಡಿ. ಇದು ಬಂದ್ಬಿಟ್ಟು ನಿಮಗೆ 2,20,000 ಇದೆ ಗಾಡಿ. 10 ಮಾಡಲ್, 2,20,000ಕ್ಕೆಲ್ಲ ಫೈನಲ್ ಆಗುತ್ತೆ ಸರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಕ್ರೆಟಾ SX ಪ್ಲಸ್ಸು, ಆಟೋಮೆಟಿಕ್ಕು, ಡೀಸೆಲ್ ವೆಹಿಕಲು, 67,000 ಓಡಿದೆ ವೆಹಿಕಲ್ಲು, ಫುಲ್ಲಿ ಲೋಡೆಡ್ ವೆಹಿಕಲ್ಲು. ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 9.8ಗಿದೆ. ಓಕೆ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ ಸ್ಕ್ರ್ಯಾಪೇಜ್ ಪಾಲಿಸಿ ಬಗ್ಗೆ ಮತ್ತು ಸ್ಕ್ರ್ಯಾಪ್ ಯಾವ ಥರ ಮಾಡೋದು, ಏನು ಬೆನಿಫಿಟ್ಟು, ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸ್ಕ್ರ್ಯಾಪ್ ಬಗ್ಗೆ ಗೊತ್ತಿಲ್ಲದಿರೋರು ತುಂಬ ಜನ ಭಯ ಬೀಳ್ತಾ ಇದ್ದಾರೆ. ಸೊ ಅವರಿಗೆ ಈ ವಿಡಿಯೋ ಶೇರ್ ಮಾಡೋ ಮೂಲಕ ಅವ್ರಿಗೆ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.